ಇಂಡಸ್ಟ್ರಿಯಲ್ಲಿ ಕೆಲವರು ಮಾತ್ರ ರೌಡಿಸಂ ಸಿನಿಮಾಗಳಲ್ಲಿ ಹೆಚ್ಚು ಅಭಿನಯಿಸುತ್ತಾರೆ. ಅದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಮುಖರು. ದರ್ಶನ್ ಅವರು ಲಾಂಗ್ ಹಿಡಿದ್ರೆ ಆ ಸಿನಿಮಾ ಸೂಪರ್ ಹಿಟ್ ಎಂಬ ಮಾತು ಗಾಂಧಿನಗರದಲ್ಲಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ದರ್ಶನ್ ಅವರು ಲಾಂಗ್ ಹಿಡಿದಿರುವ ಬಹುತೇಕ ಚಿತ್ರಗಳು ಬ್ಲಾಕ್ ಬಸ್ಟರ್ ಹಿಟ್ಗಳಾಗಿವೆ. ಇತ್ತೀಚೆಗೆ ಫೇಸ್ಬುಕ್ ಲೈವ್ಗೆ ಬಂದಿದ್ದ ಚಾಲೆಂಜಿಂಗ್ ಸ್ಟಾರ್ ಲಾಂಗ್ ಸಂಪ್ರದಾಯದ ಬಗ್ಗೆ ಮಾತನಾಡಿದ್ರು. ಈ ವೇಳೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಲಾಂಗ್ ಹಿಡಿಯುವ ಸ್ಟೈಲ್ ಅನ್ನ ಹಾಡಿ ಹೊಗಳಿದ್ದಾರೆ. ಅಷ್ಟಕ್ಕೂ ಶಿವಣ್ಣನ ಬಗ್ಗೆ ದರ್ಶನ್ ಹೇಳಿದ್ದಾದ್ರೂ ಏನು ಹೇಳ್ತೀವಿ ಕೇಳಿ. ದರ್ಶನ್ಗೆ ಲಾಂಗ್ ತುಂಬಾ ಚೆನ್ನಾಗಿ ಹೋಲುತ್ತೆ ಎಂಬ ಅಭಿಮಾನಿಗಳ ಅಭಿಪ್ರಾಯಕ್ಕೆ ಮಾತನಾಡಿದ ದರ್ಶನ್, ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯಿಸಿದ್ದ ಓಂ ಚಿತ್ರವನ್ನ ನೆನಪಿಸಿಕೊಂಡರು. ರೌಡಿಸಂ ಸಿನಿಮಾ ಅಂದ್ರೆ ಓಂ, ಅದು ಅತ್ಯುತ್ತಮ ಚಿತ್ರವೆಂದರು. ಲಾಂಗ್ ಹಿಡಿಯುವ ವಿಷಯಕ್ಕೆ ಬಂದ್ರೆ ಶಿವರಾಜ್ ಕುಮಾರ್ ಅವರು ಮೊದಲು ಎಂದ ದರ್ಶನ್, ಓಂ ಚಿತ್ರದಲ್ಲಿ ಶಿವಣ್ಣ ಲಾಂಗ್ ಹಿಡಿದ ಸ್ಟೈಲ್ ಆಮೇಲೆ ಬೇರೆ ಯಾರಿಗೂ ಆಗಿಲ್ಲ ಎಂದು ಹ್ಯಾಟ್ರಿಕ್ ಹೀರೋ ಸ್ಟೈಲ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇನ್ನು ನನಗೆ ರೌಡಿಸಂ ಕಥೆಗಳು ಬಂದಾಗ ಏನೋ ಒಂದು ಆಗ್ಲಿ ನೋಡೋಣ ಅಂತ ಟ್ರೈ ಮಾಡಿದ್ದು ಅಷ್ಟೇ. ಅದೇನು ಸ್ವಲ್ಪ ಗ್ರಿಪ್ ಸಿಕ್ತು, ಹಿಟ್ಕೊಂಡ್ಬಿಟ್ಟೆ. ಇನ್ನು ನಾವು ಲಾಂಗ್ ಇದೀವಲ್ವಾ, ಅದಕ್ಕೆ ನಮ್ಗೆ ಲಾಂಗ್ ಮ್ಯಾಚ್ ಆಯ್ತು ಎಂದು ದರ್ಶನ್ ತಮ್ಮ ಸ್ಟೈಲ್ ಬಗ್ಗೆ ಮಾತನಾಡಿದ್ರು. ಇನ್ನು ದರ್ಶನ್ ಅಭಿನಯದ ಚುಚ್ಚಲ ಚಿತ್ರ ಮೆಜೆಸ್ಟಿಕ್ ನಲ್ಲಿಯೇ ಲಾಂಗ್ ಹಿಡಿದ ದರ್ಶನ್ ನಂತರ ದಾಸ, ಕಿಟ್ಟಿ, ಕರಿಯ, ಶಾಸ್ತ್ರಿ, ಕಲಾಸಿಪಾಳ್ಯ, ಇಂದ್ರ ಹೀಗೆ ಸಾಲು ಚಿತ್ರಗಳಲ್ಲಿ ಲಾಂಗ್ ಹಿಡಿದು ಮಿಂಚಿದ್ದಾರೆ. ಒಟ್ಟಿನಲ್ಲಿ ದರ್ಶನ್ ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ಹೊಗಳಿದ ಪರಿಯಂತೂ ಅದ್ಭುತವಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.